ಬೇಸಿಗೆ ಬಂದ್ರೆ ಮಾವಿನ ಹಣ್ಣು ನೆನಪಾಗತ್ತೆ. ಮಾವಿನ ಹಣ್ಣು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬಿಸಿಲ ಬೇಗೆಯಲ್ಲಿ ಮಾವಿನ ಹಣ್ಣು ತಿಂದು ಅದರ ವಾಟೆ ಮಾತ್ರ ಎಲ್ಲೋ ಕಸದ ಬುಟ್ಟಿಗೆ ಹಾಕಿ ಬಿಡ್ತೀವಿ. ಆದ್ರೆ ಇಲ್ಲೊಬ್ರು ದೇಶದ ಮೂಲೆ ಮೂಲೆಗಳಿಂದ ಕೂಡ ವಾಟೆಗಳನ್ನ ಕಲೆಕ್ಟ್ ಮಾಡ್ಕೋತಾರೆ. ಇಲ್ಲಿಯವರೆಗೆ ಡಾಕ್ಟರ್ ಜಸ್ಮಿತ್ ಸಿಂಗ್ ಅವರು 2.1 ಮಿಲಿಯನ್ ಮಾವಿನ ವಾಟೆ ಸಂಗ್ರಹಿಸಿದ್ದಾರೆ. ಇವರು ಇದೀಗ ಗುಟ್ಲಿ ಮ್ಯಾನ್ ಆಫ್ ಇಂಡಿಯಾ ಎಂದೇ ವಿಶ್ವದಾದ್ಯಂತ ಖ್ಯಾತಿಯನ್ನ ಕೂಡ ಪಡೆದಿದ್ದಾರೆ. ಹಾಗಿದ್ರೆ ಯಾಕಾಗಿ ವಾಟೆ ಕಲೆಕ್ಟ್ ಮಾಡ್ತಾರೆ, ಅದರಿಂದ ಏನ್ ಮಾಡ್ತಾರೆ? ಈ ಗುಟ್ಲಿ ಮ್ಯಾನ್ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೃತ್ತಿಯಲ್ಲಿ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ಜಸ್ಮಿತ್ ಸಿಂಗ್ ಗುಟ್ಲಿ ಮ್ಯಾನ್ ಆಫ್ ಇಂಡಿಯಾ ಎಂದೇ ವಿಶ್ವದಾದ್ಯಂತ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಅವರು ಇಲ್ಲಿಯವರೆಗೆ ಸುಮಾರು 2.1 ಮಿಲಿಯನ್ ಮಾವಿನ ವಾಟೆಗಳನ್ನು ಸಂಗ್ರಹಿಸಿದ್ದಾರೆ. ಈ ವಾಟೆಗಳಿಂದ ಸುಮಾರು 8 ಲಕ್ಷ ಸಸಿಗಳನ್ನು ಬೆಳೆಸಿ ಅವುಗಳನ್ನು ರೈತರಿಗೆ ವಿತರಣೆ ಮಾಡಿದ್ದಾರೆ. ಇದು ಕೇವಲ ಅವರಿಗೆ ಪರಿಸರದ ಮೇಲಿರುವ ಪ್ರೀತಿಯಷ್ಟೇ. ಭಾರತದಲ್ಲಿ ಹಸಿರು ನಿರಂತರವಾಗಿ ಕಣ್ಮರೆಯಾಗ್ತಿದೆ. ಮಾಲಿನ್ಯ ಹರಡುತ್ತಿರುವಂತಹ ರೀತಿಯನ್ನ ನೋಡಿದ್ರೆ ಭಯ ಆಗತ್ತೆ. ಆದ್ರಿಂದ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತದ ಜನರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾವಿನ ವಾಟೆ ಕಳುಹಿಸಲು ಮನವಿ ಮಾಡಿದ್ದೆ. ಆ ಮೂಲಕ ಹೊಸ ಕ್ರಾಂತಿ ಪ್ರಾರಂಭವಾಯಿತು ಎಂದು ಹೇಳಿದ್ದಾರೆ. ಜಸ್ಮಿತ್ ಅವರಿಗೆ ದೇಶದ ವಿವಿಧ ಮೂಲೆಗಳಿಂದ ಜನರು ಮಾವಿನ ಹಣ್ಣನ್ನು ತಿಂದ ನಂತರ ಅವುಗಳ ವಾಟೆಗಳನ್ನು ಸ್ವಚ್ಛಗೊಳಿಸಿ ಒಣಗಿಸಿ ಅವರ ವಿಳಾಸಗಳಿಗೆ ಕಳುಹಿಸುತ್ತಾರೆ. ನಂತರ ಅವರು ಆ ಬೀಜಗಳಿಂದ ಸಣ್ಣ ಸಸಿಗಳನ್ನು ಬೆಳೆಸಿ ರೈತರಿಗೆ ವಿತರಣೆ ಮಾಡ್ತಾರೆ. ಇದರಿಂದ ಮಾವಿನ ಮರ ಬೆಳೆಸುವವರ ಸಂಖ್ಯೆ ಹೆಚ್ಚಾಗಿದೆ. ಹಾಗಿದ್ರೆ ಇವರು ಮಾವಿನ ಹಣ್ಣನ್ನೇ ಯಾಕಾಗಿ ಆಯ್ಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಡಾಕ್ಟರ್ ಜಸ್ಮಿತ್ ಅವರು ಮಾವಿನ ಮರವನ್ನೇ ಆಯ್ಕೆ ಮಾಡಲು ಕಾರಣ ಕೂಡ ಇದೆ. ಯಾಕಂದ್ರೆ ಮಾವಿನ ಮರ ವರ್ಷ ಪೂರ್ತಿ ಹಸಿರಾಗಿರ್ತದೆ, ಸಾಕಷ್ಟು ದೊಡ್ಡದಾಗಿ ಬೆಳೀತದೆ ಮತ್ತು ಸುಲಭವಾಗಿ ಮುರಿಯೋದಿಲ್ಲ ಅಥವಾ ಒಣಗುವುದಿಲ್ಲ. ಮಾವಿನ ಮರಗಳು ವಿವಿಧ ಪಕ್ಷಿಗಳನ್ನ ಆಕರ್ಷಿಸುತ್ತವೆ. ದೊಡ್ಡ ಗಾತ್ರದ ಮರವು ಸಾಕಷ್ಟು ಹಸಿರನ್ನ ಒದಗಿಸುತ್ತದೆ, ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಮಾವಿನ ಮರಗಳ ಏಕೈಕ ಸಮಸ್ಯೆ ಅಂದರೆ ಅವು ಬೆಳೆಯೋದಕ್ಕೆ ಸುಮಾರು 15 ವರ್ಷಗಳನ್ನು ತೆಗೆದುಕೊಳ್ತದೆ. ಆದಾಗ್ಯೂ ಕೂಡ ಒಮ್ಮೆ ಅವರು ಬೆಳೆದ್ರೆ ಅವು ಪರಿಸರಕ್ಕೆ ಅತ್ಯಂತ ಪ್ರಯೋಜನಕಾರಿ ಎಂದು ತಿಳಿಸಿದ್ದಾರೆ. ಡಾಕ್ಟರ್ ಜಸ್ಮಿತ್ ಅವರು 2016ರಿಂದ ಮಾವಿನ ವಾಟೆ ಸಂಗ್ರಹಿಸಲು ಆರಂಭ ಮಾಡಿದ್ರು. ಆದರೆ ಅವರ ವಿಡಿಯೋ 2022ರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು. ಆ ಬಳಿಕ ದೇಶದಾದ್ಯಂತ ಜನರು ಅವರನ್ನ ಗುರುತಿಸಲು ಪ್ರಾರಂಭಿಸಿದ್ರು. ಭಾರತ ಮಾತ್ರವಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿನ ಹಲವಾರು ಸಂಸ್ಥೆಗಳು ಕೂಡ ಇವರೊಂದಿಗೆ ಕೆಲಸ ಮಾಡೋದಕ್ಕೆ ಮುಂದೆ ಬಂದಿದ್ವು. ಭಾರತದ ಜನರು ಕೂಡ ಇವರ ಬಗ್ಗೆ ಅಪಾರ ಪ್ರೀತಿಯನ್ನ ಪಡೆದುಕೊಂಡಿದ್ರು. ಇದರಂತೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಸತ್ಯಜಿತ್ ರೇ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯು ಅವರ ಮೇಲೆ ಗುಟ್ಲಿ ಮ್ಯಾನ್ ಎಂಬ ಚಲನಚಿತ್ರವನ್ನು ನಿರ್ಮಿಸಿದೆ. ಈ ಚಿತ್ರವನ್ನ ಅಮೆರಿಕ, ಕೆನಡಾ ಮತ್ತು ಇತರ ಹಲವಾರು ದೇಶಗಳಲ್ಲಿ ನಡೆಯುವಂತ ಚಲನಚಿತ್ರೋತ್ಸವಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತ ಸಲುವಾಗಿ ಪ್ರದರ್ಶನ ಮಾಡಲಾಗ್ತಿದೆ. ಆದ್ದರಿಂದ ಡಾಕ್ಟರ್ ಜಸ್ಮಿತ್ ಸಿಂಗ್ ಗುಟ್ಲಿ ಮ್ಯಾನ್ ಆಗಿ ಪ್ರಸಿದ್ಧಿ ಪಡೆದಿದ್ದಾರೆ. ಈಗಲೂ ಅವರು ನೀವು ಮಾವು ತಿಂದಾಗಲೆಲ್ಲ ಅದರ ಬೀಜವನ್ನ ಸ್ವಚ್ಛ ಮಾಡಿ ಒಣಗಿಸಿ ಆ ಬಳಿಕ ತಮ್ಮ ವಿಳಾಸಕ್ಕೆ ಕಳುಹಿಸಿ ಎಂದು ಮನವಿ ಮಾಡಿದ್ದಾರೆ. ಜನರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆ ಗುಟ್ಲಿ ಮ್ಯಾನ್ ಜಸ್ಮಿತ್ ಸಿಂಗ್ ಅಥವಾ ಅವರ ಫೋನ್ ಸಂಖ್ಯೆ 9831459390 ಇದಕ್ಕೆ ನೀವು ಸಂಪರ್ಕಿಸಬಹುದು ಎಂದು ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.